ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಒಂದು ರಿಸಲ್ಟ್ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ನೀವೆಲ್ಲರೂ ಕೂಡ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಗೊತ್ತು. ಸೊ ತುಂಬಾ ಜನ ಬಂದು ಇನ್ನು ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಲ್ಲ. ಸೊ ಇವಾಗ ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೂ ಕೂಡ ಅದು ಸಾಧ್ಯ ಇಲ್ಲ. ಏನಕ್ಕಪ್ಪ ಅಂದರೆ ಇನ್ನು ಎಷ್ಟು ದಿನ ಬೇಕು ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್? ನಿಮಗೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ? ನಿಮಗೆ ಇನ್ನು ಏನೇನು ಆ್ಯಡ್ ಮಾಡ್ತೀರಾ ಅದರಲ್ಲಿ? ಇನ್ನು ನೋಡಿ, ಬೆಳಗ್ಗೆ ಒಂದು ವಿಡಿಯೋ ಮಾಡಿದರೆ ಅದರಲ್ಲೂ ಕೂಡ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಬೇಕು ಇನ್ನೊಂದು ದಿವಸ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಏನಕ್ಕೆ ಎಕ್ಸ್ಟೆಂಡ್ ಕೇಳ್ತಿದ್ದಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಕ್ಸ್ಟೆಂಡ್ ಅಂತೂ ಮಾಡಲ್ಲ. ಸೊ ಇವಾಗ ಒಂದು KA ಕಡೆಯಿಂದ ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಟ್ವಿಟರ್ನಲ್ಲಿ. ಏನಪ್ಪ ಅಂದರೆ MCCನ ಒಂದು ರಿಸಲ್ಟ್ ಬಂದ ಆದಮೇಲೆ ನಮ್ಮ ಒಂದು ಫೈನಲ್ ರಿಸಲ್ಟ್ ಅಂದರೆ ಟೆಂಟೇಟಿವ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಅಂದರೆ ಫೈನಲ್ ಅಂದರೆ ಥರ್ಡ್ ರೌಂಡ್ನ ಒಂದು ರಿಸಲ್ಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ MCCನ ಒಂದು ರಿಸಲ್ಟ್ ಬಂದುಬಿಟ್ಟು 12ನೇ ತಾರೀಕಿದೆ. ಸೊ ಹಾಗಾಗಿ ಅದು ಬಂದಾದ್ಮೇಲೆ ನಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅಂದರೆ 13ನೇ ತಾರೀಕು ಅಥವಾ 14ನೇ ತಾರೀಕು ಕಂಪ್ಲೀಟ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ನಾನು ನಿಮಗೆ ಹೇಳಿದ್ದೆ 15ನೇ ತಾರೀಕು ಒಳಗಡೆ ಕಂಪ್ಲೀಟ್ ಎಲ್ಲನೂ ಕೂಡ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಸೊ 12ನೇ ತಾರೀಕು ಬಂದುಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅವರು. ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು 13ನೇ ತಾರೀಕು ಅಥವಾ 14ನೇ ತಾರೀಕು ಫೈನಲ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ. ಸೊ ಇವಾಗ ತುಂಬ ಜನ ಕೇಳ್ತಿದ್ರೆ ಯಾವಾಗ ರಿಸಲ್ಟು ಅಂತ ಹೇಳ್ಬಿಟ್ಟು ನಾನು ನಾಳೆ ಅಂತ ಹೇಳಿದೆ. ಯಾಕಪ್ಪ ಅಂದರೆ ನೋಡೋಣಂತೆ ಅಫಿಷಿಯಲ್ ಆಗಿ, ಯಾಕಂದರೆ ಆಪ್ಷನ್ ಎಂಟ್ರಿನೂ ಕೂಡ ಎಂಡ್ ಮಾಡಿದ್ದಾರೆ. ಇನ್ನೇನಿದ್ರು ಕೂಡ ರಿಸಲ್ಟ್ ಬಿಡಬೇಕಷ್ಟೇ. ರಿಸಲ್ಟ್ ಬರೋದೊಂದು ಬಾಕಿ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಫೈನಲ್ ರಿಸಲ್ಟ್ನ 14ನೇ ತಾರೀಕು ರಿಲೀಸ್ ಮಾಡ್ತಾರೆ. 15ನೇ ತಾರೀಕು ಬಂದುಬಿಟ್ಟು ನಿಮಗಿಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಡಿಗ್ರಿ ಕಾಲೇಜಸ್ಗಳು. ಸೊ 15ನೇ ತಾರೀಕು ನಿಮಗಿಲ್ಲಿ ಕಾಲೇಜಸ್ಗಳು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ 14ನೇ ತಾರೀಕು ಕಂಪ್ಲೀಟ್ ಎಲ್ಲ ಪ್ರೊಸೆಸ್ಸನ್ನು ಕೂಡ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದೇ ಥರನೇ ಡೈಲಿ ಅಪ್ಡೇಟ್ಗೋಸ್ಕರ. ಜೈ ಹಿಂದ್, ವಂದೇ ಮಾತರಂ.